ಚಿಕ್ಕಮಂಗ್ಳೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಜೀಬ್ ಮಾಡ್ಬೇಡ, ಮಾತಾಡೋಕ್ಕೂ ಆಗ್ತಿಲ್ಲ. ಹೆಂಗಿದ್ರು ಹಾಸನಲ್ಲಿ ಬಂದಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು. ಯಾವ್ದು ತಗೊಂಡೆ ಇವಾಗ? ಏನು ತಗೊಳಲ್ಲ ಅಂತ ಹೇಳಿ 2 ಸೀರೆ ಖರೀದಿ ಮಾಡಿದೆ. ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಯಾವ್ದು ಇಷ್ಟ ಆಯ್ತು ಹೇಳಿ ಎರಡರಲ್ಲಿ? ಫಸ್ಟ್ ಒಂದು ಗ್ರೀನ್ ಇತ್ತಲ್ಲ, ಅದೇ ಚೆನ್ನಾಗಿದೆ. 4 ಅವರ್ಸ್ ಕಾಯ್ದಿದ್ದೀನಿ. ಅವಳಿಗೆ ಫುಲ್ಲು ಜ್ವರ ಬಂದ್ಬಿಟ್ಟಿದೆ, ನೋವಿಗೆ. ಮಾತ್ರೆ ತಿನ್ನು ಅಂತ ಹೇಳಿದ ತಪ್ಪ ಚೇತನ? ನಾನು ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಅನಿಸುತ್ತೆ ನಾನು ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಹಾಸನಲ್ಲಿದ್ದೀನಿ. ಒಂದು ಚಿಕ್ಕ ಕೆಲಸ ಆಯಿತು. ಚೇತು ಡೆಂಟಿಸ್ಟ್ ಹತ್ರ ತೋರಿಸ್ತಾ ಇದ್ಲು. ಸೊ ರೆಗ್ಯುಲರ್ ಆಗಿ ಬರ್ತಾ ಇದ್ಲು. ಒಂದು 4 ಸೆಷನ್ ಆಗಿದೆ ಅಲ್ಲ. ಫಸ್ಟಿಗೆ ಹಾಯ್ ಮಾಡಿಬಿಡು. ನಮಸ್ಕಾರ. ಓಕೆ, ಸೊ ಇವತ್ತೊಂದು ಫಿಲ್ಲಿಂಗ್ ಇತ್ತು. ಆ್ಯಂಡ್ ಇನ್ನು 2 ಡೇಸ್ ಬಿಟ್ಟರೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ನಮ್ಮ ಸ್ವಲ್ಪ ಪೂಜೆ ಮಾಡ್ತೀವಿ ಅಷ್ಟೇ, ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಮ್ಮ ಚೇತು ಅವರು ಗ್ರ್ಯಾಂಡ್ ಮಾಡ್ತಾರೆ. ಅಂದರೆ ಎಲ್ಲ ಹಬ್ಬಕ್ಕಿಂತ ಗೌರಿ ಗಣೇಶ ಹಬ್ಬ ಅವರು ಸ್ವಲ್ಪ ಜಾಸ್ತಿ ಜೋರಾಗಿ ಮಾಡ್ತಾರೆ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ದೇವರಿಗೆ ಸೀರೆ ಉಡಿಸ್ಬೇಕು, ಅದನ್ನು ಸೀರೆ ತೊಗೋಬೇಕು. ಆ್ಯಂಡ್ ಚೇತುಗೂ ಸೀರೆ ತೊಗೊಂಡಿಲ್ಲ ಅಲ್ವಾ? ಅದು ಚೇತುಗೂ ಸೀರೆ ತೊಗೊಬೇಕು. ಸೊ ಆದರೆ ನಾನು ಇವಾಗ ಸೀರೆ ತಗೊಂಡ್ರೆ ಯಾರು ಬ್ಲೌಸ್ ಉಳ್ಕೊಡೋದು. ಬ್ಲೌಸ್ನ ಮ್ಯಾಚಿಂಗ್ ಮಾಡಿಸ್ಬೋದು. ಎಮರ್ಜೆನ್ಸಿ ತೊಗೊಂಡಿರೋಣ, ನನ್ನ ಬ್ಲೌಸ್ ಯಾವ್ದಿದೆ ಅದನ್ನ ಮ್ಯಾಚ್ ಮಾಡ್ಬೋದು ಅಂತ ನೋಡೋಣ. ಸೊ ಇಷ್ಟು ಕೆಲಸ ಇದೆ. ಆ್ಯಂಡ್ ನನಗೇನು ಅಷ್ಟು ಕೆಲಸ ಇಲ್ಲ, ಎಲ್ಲ ಚೇತು ಶಾಪಿಂಗ್. ಇವತ್ತು ಎಲ್ಲರೂ ಕೇಳ್ತಾ ಇದ್ರೆ ಅಲ್ಲ, ಬರೀ ಭೂಮಿಕಾ ಶಾಪಿಂಗ್ ಮಾಡೋದು, ಯಾವಾಗ ನೋಡಿದ್ರೆ ಭೂಮಿ ಶಾಪಿಂಗ್ ಮಾಡ್ತಾಳೆ, ಚೇತು ಸುಮ್ಮನೆ ಇರ್ತಾರೆ ಅಂತ. ಸೊ ಇವತ್ತು ಈ ವ್ಲಾಗಲ್ಲಿ ಚೇತು ಶಾಪಿಂಗ್ ಮಾಡ್ತಾಳೆ, ನಾನು ಸುಮ್ಮನೆ ಇರ್ತೀನಿ. ಬಟ್ ನಾನು ಸುಮ್ಮನೆ ಇರಲ್ಲ. ನೋಡಿದ್ಮೇಲೆ ಸೀರೆ ಸುಮ್ಮನೆ ಇರ್ತಾಳ ಅವಳು. ಅಫ್ಕೋರ್ಸ್ ಹೌದು. ಚೆನ್ನಾಗಿದ್ದರೆ 1 ತಗೊತೀನಿ, 2-3 ಅಲ್ಲ, 1 ತಗೊತೀನಿ. ಆ್ಯಕ್ಚುಲಿ ಅವಳು ಬರೋದು ಲೇಟ್ ಆಗುತ್ತೆ. ನಾನು ಅರ್ಧ ಗಂಟೆಯಿಂದ ಇಲ್ಲಿ ಕಾಯ್ದು ಸುಸ್ತಾಯಿತು. ಸೊ ಐ ಥಾಟ್ ಇಲ್ಲಿ ಯಾವುದೋ ಒಂದು ಅಂಗಡಿ ಇತ್ತು, ಒಳಗಡೆ ಹೋಗಿ ಏನಾದರೂ ತಿನ್ನೋಣ ಅಥವಾ ಏನಾದರೂ ಕೋಲ್ಡ್ ಕುಡಿಬೇಕು ಅನಿಸ್ತು. ಫುಲ್ ಶೆಕೆ ಆಗ್ತಿದೆ. ಸೊ ಅವಳು ಇನ್ನೂ ಬರೋದು 1.5 ಅವರ್ ಆಗುತ್ತೆ. ಹೋಗುವ ಬನ್ನಿ. ಬೇಕಾ ನಿಮಗೆ? ಲಿಟ್ರಲಿ ಬೆಳಿಗ್ಗೆ 10:30ಗೆ ಬಂದಿದ್ದು. ಇವಾಗ ಟೈಮ್ 1:15 ಆಗಿದೆ. ಟೈಮು 10:30. 4 ಅವರ್ಸ್ ಕಾಯ್ದಿದ್ದೀನಿ ಇಲ್ಲೇ ಕೂತ್ಕೊಂಡು. ನನಗೆ ಕಾಯೋದಂದರೆ ಆಗಲ್ಲ, ಇರಿಟೇಟ್ ಆಗುತ್ತೆ. ಬಾ, ಇವಾಗ ಆಚೆ ಬಂತು ಅಕ್ಕ. ಚೇತು ಮುಖ ನೋಡಿ ಹೆಂಗಾಗಿದೆ ಬೇಬಿ. ನಾ ಫೇಸ್ ತೋರಿಸು. ಅಜೀಬ್ ಮಾಡ್ಬೇಡ, ಮಾತಾಡೋಕ್ಕೂ ಆಗ್ತಿಲ್ಲ. ನಾನು ಎಷ್ಟು ಅವರ್ ಕಾಯ್ದಿದ್ದೀನಿ ಹೇಳು? ತುಂಬ ಅವರ್ ಕಾದಿದ್ಯಾ. ಐ ಲವ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು. ಆಯ್ತಾ ಇವಾಗ? ಆಯ್ತು. ಏನಾದ್ರು ತಿನ್ಬೋದಂತ? ಲೈಟ್ ಫುಡ್. ಹಂಗಂದ್ರೆ 24 hours ತನಕ ಯು ಶುಡ್ ಈಟ್ ಲೈಟ್ ಫುಡ್. ಅನಸ್ತೇಷ ಕೊಟ್ಟಿದ್ದಾರೆ, ಮಾತಾಡೋಕ್ಕೆ ಮಾತಾಡಬೇಡ. ನಾನು ಡ್ರೈವ್ ಮಾಡಲಾ? ಅಫ್ಕೋರ್ಸ್. ಕೂತಿ ಬೇಜಾರಾಗ್ಬಿಟ್ಟಿದೆ. 1 ರೌಂಡ್ ಹಾಸನ ಸುತ್ತಾಡ್ಕೊಂಡ್ ಬರ್ಬೇಕಿತ್ತು. ಹಂಗೆ ಅನ್ಕೊಂಡೆ, ಬಟ್ ಇಲ್ಲೇ ಹೋಗಿ ಅವಾಗಲೇ ಐಸ್ ಕ್ರೀಮ್ ತಿನ್ಬೇಕಿತ್ತು. ನಿನ್ನ ಫೇವ್ರೇಟ್ ಇಲ್ಲೇ ಇತ್ತಲ್ಲ, ಐಬೇಕು ಪ್ಲಸ್ ಅರುಣ್ ಐಸ್ ಕ್ರೀಮ್. ಅರುಣ್ ಇರಲಿಲ್ಲ, ಅಮೂಲ್ ಹತ್ರ ಹೋಗಿ ತಿಂದೆ ಸ್ಯಾಂಡ್ವಿಚ್. ತಿಂದ? ಅದೇ ಏನೋ ಒಂದು ಮಾಡಿರ್ತೀಯ. ಚಲೋ ಗೈಸ್, ನಿಮಗೆ ಗೊತ್ತಾ ಗಜಾನನ ಹೋಟೆಲ್? ನಮ್ಮಮ್ಮ ಆಪರೇಷನ್ ಟೈಮಲ್ಲಿ ಸೊ ಗೊತ್ತಾಗಿದ್ದು ಹೋಟೆಲ್. ಇವಳಿಗೆ ಹಾಸ್ಪಿಟ್ಲಿಗೆ ಹೋಗೋದು ಕಾಯೋದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಾನು ಅಭ್ಯಾಸ ಮಾಡಿಸ್ತಿದ್ದೀನಿ, ಫ್ಯೂಚರಲ್ಲಿ ಹೆಲ್ಪ್ ಆಗಲಿ ಅಂತ. ಹಾಂ, ಅಭ್ಯಾಸ ಮಾಡಿಸ್ಬೇಡ, ಅದಾಗೆ ಬರುತ್ತೆ. ಹೊರಗಡೆ ಇದೆ ಕಪ್ಪಿ. ಇಲ್ಲಿ ದೋಸೆ ಫೇಮಸ್ಸು, ಬಟ್ ನನಗೆ ದೋಸೆ ತಿನ್ನೋ ಮೂಡಲ್ಲಿಲ್ಲ, ಅವಳು ಇಲ್ಲ. ಅದಕ್ಕೋಸ್ಕರ ನೀನು ಇಡ್ಲಿ ತಿಂತೀಯಾ? ಇಡ್ಲಿ ತಿಂತೀನಿ. ಕ್ರೇಜಿ. ನಡಿ. ಫುಲ್ ರಶ್ ಆಗಿದೆ ಗೈಸ್. ಸೊ ಅದಕ್ಕೆ ನಾವು ಪಾರ್ಸಲ್ ತೊಗೊಂಡು ಕಾರ ಹೋಗ್ತಾ ಇದ್ದೀವಿ. 4 ಇಡ್ಲಿ ತರಿಸಿದ್ದೀವಿ ಪಾರ್ಸಲ್. ಅವಳು ಹೆಂಗೆ ತಿಂತಾಳೆ ಗೊತ್ತಿಲ್ಲ, ಪಾಪ ತುಂಬ ನೋವ್ತಿದೆ ಅಂತ ಅಂತಿದ್ದಾಳೆ. ಎಷ್ಟೆಲ್ಲ ಮಾಡಿದ್ದೀವತ್ತು?
ಎರಡಾ? ಈ ಕಡೆ ತಿಂತಿದ್ಯಾ, ಈ ಕಡೆ ಸೈಡಾ? ಚೆನ್ನಾಗಿ ಕಾಣಿಸ್ತಿದ್ಯಾ ಲಕ್ಷಣವಾಗಿ? ಪ್ಲೀಸ್ ಕಣೆ, ಉರ್ಸ್ಬೇಡ. ಉರ್ಸಲ್ಲ, ತಿನ್ನು ಇಡ್ಲಿನ. ತಿನ್ನಿಸ್ತೆ ಅಂತ ಹತ್ರ ಬಂದೆ. ಅವಳಿಗೆ ಇಲ್ಲ, ನಾನು ಇಷ್ಟು ತನಕ ವೆಯ್ಟ್ ಮಾಡಿದ್ದೀನಿ ಅಂತನೂ ಇಲ್ಲ ಗೈಸ್. ಸ್ಯಾಂಡ್ವಿಚ್ ತಿನ್ಕೊಂಬಂದಲ್ಲ ಇನ್ನೇನು. ಒಂಥರ ಬಾಟಲ್ ಗ್ರೀನ್ ತಗೊಂಡ್ಲಾ? ಮತ್ತೆ ಗ್ರೀನಾ? ಗ್ರೀನ್ ಗ್ರೀನ್ ತಗೊಂಡಿಲ್ಲ ನಾನು ತಗೊಂಡಲ್ಲ ಇವಾಗ. ನೀನು ತಗೊಂಡ್ರೆ ಇನ್ನೊಂದು ಅಜ್ಜಿ ಸೀರೆ ಬರುತ್ತಲ್ಲ, ಅಜ್ಜಿ ಸೀರೆ ಅಂತ ಕೇಳೋದಲ್ಲ ಕಡೆ, ಸ್ವಲ್ಪ ವಯಸ್ಸಾದವ್ರಿಗೆ ಅಂತ ಕೇಳ್ಬೇಕು. ಅಜೀಬ್ ಮಾಡಬೇಡ. ಯಾವ್ದು ತಗೊಂಡೆ ಇವಾಗ? ತುಂಬ ತಗೊಂಡೆ. ಯಾರು ಕೊಡಿಸ್ತಾ ಇರೋದು? ಚೇತನವಿ ಭರದ್ವಾಜ. ಕಟ್ಟಲು ಬಿಲ್ಲ 8,050. ಏನು ತಗೊಳಲ್ಲ ಅಂತ ಹೇಳಿ 2 ಸೀರೆ ಖರೀದಿ ಮಾಡಿದೆ. ಚೇತು 3 ಸ್ಯಾರಿ, ನಾನು 2 ಸ್ಯಾರಿ, ಟೋಟಲ್ 5 ಸ್ಯಾರಿ. ಇಷ್ಟ ಆಯ್ತು, ಅದಕ್ಕೆ ತಗೊಂತಿರ್ಲಿಲ್ಲ, ಅವಳೇ ಕೊಡ್ಸಿದ್ಲು ಚೇತು. ನೆಕ್ಸ್ಟ್ ಮುಂದಿನ ಪಯಣ. ಸೀರೆ ಒಂದು ಮುಗೀತು, ದೇವರಿಗೂ ಆಯಿತು, ಎಲ್ಲರಿಗೂ ಆಯಿತು. ಇನ್ನು ತಮ್ಮಗಳಿಗೆ ಇನ್ನೂ ಏನೇನಿದೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋಣ ಬಾ. ನಾನೇ ಹೋಗಿ ಕರ್ಕೊಬಂದಿರೋದು ನನ್ನ ತಮ್ಮನ್ನ. ಆ್ಯಕ್ಚುಲಿ ಇವತ್ತು ಕರ್ಕೊಬರಂಗಿರಲಿಲ್ಲ, 3 ಗಂಟೆ ಮೇಲೆ ಅನೌನ್ಸ್ ಮಾಡಿದ್ರು ಕರ್ಕೊಬರ್ಬೇಕು ಅಂತ. ಹೆಂಗಿದ್ರು ನಾನು ಹಾಸನಲ್ಲೇ ಇದ್ದೆ, ಅದಕ್ಕೋಸ್ಕರ ಇವನ್ನ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಿದ್ಯಾ ಬಿಡು, ಅದು ಇರ್ತಾಳೆ. ಇವನ್ನ ಕರ್ಕೊಬರೋಕ್ಕೆ ಎಷ್ಟೆಷ್ಟೆಲ್ಲ ಪರ್ಮಿಷನ್ ಕೇಳ್ಕೊಂಡು 1 ಅವರ್ ಇಲ್ಲೇ ವೇಸ್ಟ್ ಮಾಡಿರೋದು. ಪೇರೆಂಟ್ಸ್ ಎಲ್ಲ ಇಲ್ಲೇ, ಯಾರನ್ನೂ ಒಳಗಡೆ ಬಿಡ್ತಿರ್ಲಿಲ್ಲ. ಇವಾಗ ಎಲ್ಲಿಗೆ ಹೋಗೋದು? ಚಿಕ್ಕಮಂಗ್ಳೂರು ನೋಡಿ, ಚೆನ್ನಾಗಿದೆ. ಯಾರು ಚೆನ್ನಾಗಿರ್ತೀವಿ? ನಿನ್ನ ಹತ್ರ 2 ಕಲರ್ ಇದೆಯಾ? ಇದಿಲ್ಲ ಅಂತಿದ್ದಿಲ್ಲ, ಇದು ಕಲರ್ ಇಲ್ಲ. ಯಾವುದಿಲ್ಲ ಅದು ತಗೋ. ಇದಾ? ಇದಾಗುತ್ತಾ ನೋಡೋಣ ಒಂದ್ಸತಿ. ಇದೆಲ್ಲ ಟ್ರೈ ಮಾಡಿ ಯಾರು ಚೆನ್ನಾಗಿ ಕಾಣುತ್ತೆ ಅದು ತಗೋಬೋದು. ಯಾವ್ದು ಇಷ್ಟ ಆಯ್ತು ಹೇಳು 2ರಲ್ಲಿ? ಅದ ಫಸ್ಟ್ ಒಂದು ಗ್ರೀನ್ ಇತ್ತಲ್ಲ, ಅದೇ ಚೆನ್ನಾಗಿದೆ. ಇದೇ ಚೆನ್ನಾಗಿದೆ. ಇದು ಬೇರೆ ಪ್ಯಾಂಟಿಗೆ ತಂದೆ, ಏನು ಬಿಟ್ಟು ಹೋಗ್ತಿಲ್ಲ. ಆ ಚೆಕ್ಸ್ ಬೇಕೇನೋ, ಅದು ತುಂಬ ಒಂಥರ ಆಯಿತು. ಇದೆ ಅದು ಬೇಡ. ಇದೆ ಹಾಕ. ತುಂಬ ಟೈಟ್ ಆಗ್ತಿದ್ಯಾ? ಇಲ್ಲ. ಟಡಾ, ನಾವು ನಮ್ಮ ಮನೆಯಲ್ಲಿದ್ದೀವಿ. ಸೊ ವ್ಲಾಗ್ ಎಂಡೇ ಮಾಡಿರಲಿಲ್ಲ. ಆ್ಯಂಡ್ ಬರಬೇಕಾದ್ರೆ ಟೆಂಪಲ್ಗೆ ಹೋಗಿ, ಇವತ್ತು ಅಮಾವಾಸ್ಯೆ ಇತ್ತು, ಅದಕ್ಕೋಸ್ಕರ ಟೆಂಪಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಅವಳಿಗೆ ಫುಲ್ಲು ಜ್ವರ ಬಂದುಬಿಟ್ಟಿದೆ, ನೋವಿಗೆ. ಸೊ ಇವಾಗ ಮಾತ್ರೆ ತೊಗೊತಿದ್ದಾಳೆ. ಆ್ಯಂಡ್ ಅಷ್ಟೇ. ಈ ಅಮ್ಮಂಗೆ ಮಾತ್ರೆ ತಿನ್ನೋದಂದ್ರೆ ಆಗಲ್ಲ, ಇರೋದಿಷ್ಟು ಮಾತ್ರೆ, ಅದನ್ನು ತಿನ್ನಕ್ಕೆ ಒದ್ದಾಡ್ತಾಳೆ. ಚಿಕ್ಕ ಮಗುನೂ ಸಹ ತಿನ್ನುತ್ತೆ. ಲುಕ್ ನೋಡಿ ಗೈಸ್, ಲುಕ್ಕು ಒಡೆಯಕ್ಕೆ ಬರ್ತಿರೋ ಥರ ಇರುತ್ತೆ ಅಲ್ಲ. ಮಾತ್ರೆ ತಿನ್ನು ಅಂತ ಹೇಳಿದ ತಪ್ಪ ಚೇತನ? ನಾನು ಸರಿ ಬಿಡಮ್ಮ, ತಿನ್ಬೇಡ, ನೋವು ಬರ್ಸ್ಕೊ, ನೋವು ಜಾಸ್ತಿ ಬರಲಿ ಆಯಿತಾ? ಈ ಥರ ಹೇಳ್ಬೇಕಲ್ಲ, ಫ್ರೆಂಡ್ಸ್ ಆದವ್ರು ಈ ಥರ ಹೇಳ್ಬೇಕು, ಅವಾಗ ಕ್ಯೂಟ್ ಸ್ವೀಟ್. ನೋಡು, 1 ಮಾತ್ರೆ ತಿಂದರೆ ನಮ್ಮ ಆಯಸ್ಸು 12 ನಿಮಿಷ ಕಡಿಮೆ ಆಗುತ್ತೆ. ಮಾತಾಡಬೇಡ, ಸೈಲೆನ್ಸ್ ಉತ್ತರ ಇದಕ್ಕೆ ಅಲ್ಲ ಗೈಸ್. ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ಏನೇನಿತ್ತು ಅಂದರೆ ಎಲ್ಲ ನೋಡಿದ್ದೀರ ನೀವೇ. ಸೊ ನೆಕ್ಸ್ಟು ಹಬ್ಬದ ವಿಡಿಯೋ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್, ಐ ಲವ್ ಯು, ಟೇಕ್ ಕೇರ್.